ಮಗಳ ಹೆಸರು ಸಾನಿಧ್ಯ ರೇಮಂಡ್. ನನ್ನ ಮಗ ಆರ್ ವಿ ಸ್ಕೂಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ನನ್ನ ಮಗಳ ಹೆಸರು ತೇಜಸ್ವಿ ಕುರಿ. ನನ್ನ ಮಗಳು LKG ಓದ್ತಿದ್ದಾಳೆ. ನಮ್ಮ ನಿರುದ್ ಫಸ್ಟ್ ಸ್ಟ್ಯಾಂಡರ್ಡ್. ನಮ್ಮ ಮಗಳು ಆಚಾರ್ಯ. ನನ್ನ ಹೆಸರು ನಾಗರಾಜ್ ಅಂಗಡಿ ಅಂತ ಹೇಳಿ. 5th ಸ್ಟ್ಯಾಂಡರ್ಡ್ ಕಾಂತಾಯಿನಿ ಹಿರೇಮಠ. ನನ್ನ ಹೆಸರು ರೇಖಾ ಬಂಡವಾಳ ಅಂತ. ನನ್ನ ಮಗನ ಹೆಸರು ಶ್ರೀನಿವಾಸ್ ಕೊಂಡಿದ್ದಾರೆ. ಕಿಸನ್ ಸರ್ದ ಉಳ್ಕನ್ನೋರು ಅಭಯ್ ನಡಿನಹಳ್ಳಿ. ಆರೋದಿ ಇದ್ದೇವೆ. ಅನ್ವಿತ್ ಎಸ್ ಕುಲಕರ್ಣಿ. ಚಿಕ್ಕಪ್ಪನಟ್ಟಿ. ಅಂಕಿತ 9th ಸ್ಟ್ಯಾಂಡರ್ಡ್. ಧ್ರುವಂತ ರಾಮಣ್ಣ ಅವ್ರ ಮಠಪತಿ ಆದಿತ್ಯ ಮಠಪತಿ. ಬಸವರಾಜ್ ಅಶೋಕ್ ತಿಮ್ಮಣ್ಣ. ಚೆನ್ನಾಗಿದೆ ಚಲೋ ಅನ್ಸುತ್ತೆ. ಇಷ್ಟ ಆಗಿದೆ. ಒಳ್ಳೆ ಒಪಿನಿಯನ್. ನಮ್ಗೆ ಭಾಳ ಖುಷಿ ಇದೆ. ಭಾಳ ಖುಷಿ ಆಗ್ತೈತಿ. ಆ್ಯಕ್ಚುಲಿ ಈ ಸ್ಕೂಲ್ ಬಗ್ಗೆ ಹೇಳ್ಬೇಕಂದ್ರೆ ನಂಗೆ ಭಾಳ ಖುಷಿ ಆಗ್ತೈತಿ. ಯಾಕಂದ್ರೆ ಆರ್ ವಿ ಎಸ್ ಸ್ಕೂಲ್ ಇಸ್ ದ ಒನ್ ಆಫ್ ದಿ ಬೆಸ್ಟ್ ಸ್ಕೂಲ್ ಇನ್ ನವಲ್ಗುಂದ್. ಸ್ಕೂಲ್ ಮಾತ್ರ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಚಲೋ ಇದೆ. ಅದಕ್ಕೆ ಗ್ರಾಮೀಣ ಮಟ್ಟದೊಳಗೂ ಇಂಥದ್ದು ಸಿಗುತ್ತಲ್ಲ ಭಾಳ ನಮ್ಗೆ ಖುಷಿ ಆಗೈತಿ. ನವಲಗುಂದ ತಾಲೂಕಿನಲ್ಲಿ ಯಾವ ಇಂಥ ಸ್ಕೂಲ್ ಇದ್ದಿದ್ದಿಲ್ಲ, ಅದಕ್ಕೆ ನಮ್ಗೆ ಇಲ್ಲೇ ಸ್ಕೂಲ್ ಆಗಿದ್ದಕ್ಕೆ ಎಲ್ಲ ಒಳ್ಳೆಯದಾಗಿದೆ. ನಮಗೆ ಇಂಥ ಒಂದು ಹಳ್ಳಿ ವಾತಾವರಣದೊಳಗೆ ಇಂಥ ಸ್ಕೂಲ್ ಬೆಳೆದಿರೋದು ತುಂಬ ಖುಷಿಯಾಗಿದೆ. ಸಿಸ್ಟಮ್ ಎಲ್ಲ ಆಲ್ರೌಂಡ್ ಸಿಸ್ಟಮ್, ಸ್ಕೂಲ್ದು ಸಿಸ್ಟಮ್ ಚೆನ್ನಾಗಿದೆ. ಫೆಸಿಲಿಟೀಸ್ ಎಲ್ಲ ತುಂಬ ಚಲೋ ಐತ್ರಿ. ಸ್ಕೂಲ್ದು ಮ್ಯಾನೇಜ್ಮೆಂಟ್ ನಮಗೆ ತುಂಬ ಇಷ್ಟ ಆಗಿದೆ. ಸ್ಕೂಲ್ ಮಾತ್ರ ಎಲ್ಲ ರೀತಿಲಿಂದ ಚಲೋ ಐತಿ. ಚೆನ್ನಾಗಿ ಸ್ಟಡಿ ಗಿಡಿ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ನವಲಗುಂದ ತಾಲೂಕಿನ ಸುತ್ತಮುತ್ತ ನಮ್ಗೆ ಸ್ಕೂಲು ಭಾಳ ಉತ್ತಮ ಅನಿಸೈತಿ. ಇಲ್ಲಿ ಅಟ್ಮಾಸ್ಫಿಯರ್ ಚೆನ್ನಾಗಿದೆ, ಒಳ್ಳೆ ಎಜುಕೇಶನ್ ಇದೆ. ಸ್ಕೂಲ್ ಡೆವಲಪ್ಮೆಂಟು ಚೆನ್ನಾಗೈತ್ರಿ. ಇಲ್ಲಿ ಟೀಚಿಂಗ್ ಆಗಿರ್ಬೋದು, ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಕಂಪ್ಯೂಟರ್ ಲ್ಯಾಬ್ ಆಗಿರ್ಬೋದ್ರಿ, ಸೈನ್ಸ್ ಲ್ಯಾಬು, ಮ್ಯಾಥ್ಸ್ ಲ್ಯಾಬು ತುಂಬ ಚೆನ್ನಾಗಿ ಅದಾವ್ರಿ. ಪ್ರತಿಯೊಬ್ಬ ವಿದ್ಯಾರ್ಥಿನ ಭಾಳ ಒಂದು ಕಾಳಜಿ ತಗೊಂಡು ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಶಿಕ್ಷಣವನ್ನು ನೀಡ್ತಾರೆ. CBSE ಪದಾರ್ಪಣೆ ಮಾಡ್ತಾ ಇದೆ RVS. ಅದೊಂದು ಸ್ವಲ್ಪ ನಮಗೆ ದೊಡ್ಡ ಹೆಮ್ಮೆಯ ವಿಷಯ ಆಗಿದೆ. ಬರೀ ಸಿಟಿಯವ್ರು ಅಷ್ಟೇ ಓದಬೇಕಾಗಿತ್ತು. ಗ್ರಾಮೀಣ ಮಟ್ಟದೊಳಗೂ ಇಂಥದ್ದು ತಂದಾರಲ್ಲ ಭಾಳ ನಮ್ಗೆ ಹೆಮ್ಮೆ ಆಗೈತಿ. ನಮ್ಮ ತಾಲೂಕಿನಾಗ CBSE ಆಗೋದ್ರಿಂದ ಭಾಳ ಸಂತೋಷ ಅನಿಸಿದೆ. ಮುಂದೆ ನಮ್ಮ ಮಕ್ಕಳು ಚಲೋ ಒಳ್ಳೆಯದಾಗುತ್ತೆ ಅಂತ ಹೇಳಿ ಈಗ RVS ಶಾಲೆಯವರು CBSE ಮಾಡಕತ್ತಾರಲ್ಲ, ಭಾಳ ಒಂದು ಒಳ್ಳೆಯ ಒಂದು ವಾತಾವರಣ ಐತಿ. ಗ್ರಾಮೀಣ ವಾತಾವರಣದಲ್ಲಿ CBSE ಮಾಡೋದು ಅನುಕೂಲವಾಗಿದೆ. ಉನ್ನತ ಮಟ್ಟ ಎಜುಕೇಷನ್ ಕೊಡಲಿಕ್ಕೆ ಸಂಬಂಧ ಅಂತೇಳಿ CBSE ಅಂತ ತಂದಾರ. ಇದರಿಂದ ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಏನಿಲ್ಲ. ಹುಡುಗರಿಗೆ ಭಾಳ ಎಜುಕೇಷನ್ಲಿಂದ ಇದರಿಂದ ಭಾಳ ಬೆನಿಫಿಟ್ ಸಿಗ್ತಾವೆ. ಅದ್ರಾಗೂ ಈಗ ಸ್ಟೇಟ್ ಇದ್ದಿದ್ದು CBSE ಆಗಿರ್ತೈತಿ. CBSE ಅಂದರೆ ನಾವೇನು ತಿಳ್ಕೊತೀವಿ, ಪ್ರಾಕ್ಟಿಕಲಿ ಇದು ಭಾಳ ಟಫ್ ಐತಿ, ನಮ್ಮ ಮಕ್ಳಿಗೆ ಸಾಧ್ಯ ಇಲ್ಲ ಅಂತ. ಈಗ ಒಮ್ಮೆ ನಮ್ಮ ಮಕ್ಕಳು CBSE ಕಲಿತ್ರಪ್ಪ ಅಂದ್ರೆ ಅವರು ಇಡೀ ದೇಶದಾದಂತೆ ಎಲ್ಲೋ ಒಂದು ಕೆಲಸಕ್ಕೆ ಹೋದರೂ ಕೂಡ ಅವ್ರಿಗೆ ಒಂದು ಅನುಕೂಲ ಆಕೈತಿ. ಸ್ಟೇಟ್ ಅಂದರೆ ಕೇವಲ ಥೆರೋಟಿಕಲ್ ಆಕೈತಿ, ಥಿಯರಿ ಮುಖಾಂತರ ಈಗ ಶಿಕ್ಷಣವನ್ನು ಹೇಳ್ತಾರೆ. ಆದರೆ CBSE ಅಂದರೆ ಪ್ರಾಕ್ಟಿಕಲಿ ಮಕ್ಕಳಿಗೆ ಆಡ್ಕೊಂತ ಅವ್ರು ಕಲಿಬೋದು. ಅಂಥ ಒಂದು ಶಿಕ್ಷಣ ಈ ಒಂದು RVS ಸ್ಕೂಲ್ ಒಳಗೆ ನಡೆಯಕತ್ತೈತಿ. ನಂಗೆ ಭಾಳ ಖುಷಿ ಆಗೈತಿ. CBSE ಬಂದಿದ್ದು ಯಾಕೆ ಉತ್ತಮ ಅಂತಂದರೆ, ನಮ್ಮ ದೊಡ್ಡ ಮಗಳು ನಾವು ಫ್ಯೂಚರಲ್ಲಿ ಅವಳಿಗೆ DC ಮಾಡೋದು ಅನ್ಕೊಂಡಿದ್ವಿ, ಡಿಸ್ಟ್ರಿಕ್ಟ್ ಕಮಿಷನರ್ ಮಾಡೋದು ಅಂದ್ಕೊಂಡಿದ್ವಿ. ಅವಳಿಗೆ CBSE ಮಾಡೋದು ಭಾಳ ಉತ್ತಮ ಅಂತ ಅನ್ಕೋತೀನಿ ನಾನು. ಇಲ್ಲೆಲ್ಲೂ ನಮ್ಗೆ ನಿಯರ್ ಬೈ ಎಲ್ಲೂ ಇಲ್ಲ ಇದಾಗಿದ್ದು. ಅದು ನಮ್ಮ ಸ್ಕೂಲಲ್ಲಿ ಆಗಿದ್ದು ನಮ್ಗೆ ಭಾಳ ಖುಷಿ ಇದೆ. ಇನ್ನು ಚಿಕ್ಕವಳು ಪೊಲೀಸ್ ಆಗ್ಬೇಕಂತ ಅವಳು ನಮ್ದು ಆಸೆ. ಅವಳು ಕೂಡ CBSE ಆದರೆ ಇನ್ನೂ ಹೆಚ್ಚಿನ ಇದು ಮಾಡೋಕ್ಕೆ ಹೋಗ್ಬೋದು ಅವಳು ಅಷ್ಟೇ. CBSE ಸಿಲೆಬಸ್ ಒಂದು ಉತ್ತಮವಾದ ಶಿಕ್ಷಣವಾಗಿದೆ. ನಮ್ಮ ಮಕ್ಕಳಿಗೆ ಮುಂದಿನ ಫ್ಯೂಚರ್ಗೆ ಒಳ್ಳೇದಾಗುತ್ತೆ. CBSE ಸೆಂಟ್ರಲ್ ಸಿಲೆಬಸ್ಸು ಕಬ್ಬಿಣದ ಕಡಲೆ ಅಂತ ಅವ್ರು ವಿಚಾರ ಮಾಡಿರ್ತಾರೆ. ಆ ಥರದ್ದಲ್ಲ, ಇದನ್ನ ಗ್ರೌಂಡ್ ಲೆವೆಲ್ವರೆಗೂ ಹೇಳ್ತಾರೆ. CBSE ಒಳ್ಳೆ ಒಂದು ಅಧ್ಯಯನ. ಸ್ಟೇಟ್ ಸಿಲೆಬಸ್ ಕಂಪೇರ್ ಮಾಡಿದರೆ CBSEಗೆ ಭಾಳ ಫ್ಯೂಚರ್ಸ್ ಅದಾವು. ಆಮೇಲೆ ಈ CBSE ಕಲಿಯೋದ್ರಿಂದ ಏನಿರ್ತೈತೆ ಅಂದರೆ CBSE ಆಲ್ ಓವರ್ ಇಂಡಿಯಾದಾಗೆ ಇರ್ತೈತಿ. ಈಗ ನಾವು ಇಲ್ಲಿ ಕರ್ನಾಟಕದಾಗ ಕಲಿತ್ರು ಅದೇ ಸಬ್ಜೆಕ್ಟ್ ಇರ್ತೈತಿ CBSE ಸ್ಕೂಲ್ನಾಗ. ನಾವು ಮುಂದೆ ಜಮ್ಮು ಕಾಶ್ಮೀರ್ನಾಗ ಹೋದು ಕಲಿತ್ರು CBSE ಸಿಲೆಬಸ್ನಾಗ ಅದೇ ಇರ್ತದೆ. ಯಾಕಂದ್ರೆ CBSE ಮುಂದೆ CET ಬರೆಯೋಕೆ, JEE ಬರೆಯೋಕೆ, MBBS ಕೋರ್ಸ್, ಇಂಜಿನಿಯರ್ ಕೋರ್ಸಿಗೆ ಹೋಗ್ಬೇಕಾದ್ರೆ CBSE ಕಲಿತ ಮಕ್ಕಳಿಗೆ ಭಾಳ ಅನುಕೂಲ ಆಗ್ತೈತಿ. ಒಬ್ಬೊಬ್ಬರು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ. ಅವ್ರ ಮಕ್ಕಳು ಈಗ RVS ಹಚ್ಚಿದ ಅಂತ ತಿಳ್ಕೊಳ್ಳಿ, ಅವ್ರು ನಾಳೆ ಮುಂದೆ ಗುಜರಾತಕ್ಕೆ, ಮಧ್ಯಪ್ರದೇಶಕ್ಕೆ ಎಲ್ಲರೂ ಟ್ರಾನ್ಸ್ಫರ್ ಆಗಿ ಹೋಗ್ಯಾರಂದ್ರು ಅಲ್ಲಿ ಹೋಗಿ CBSE ಈಗ ಅವ್ರದ್ದು ಹೆಂಗಿರ್ತದೆ ಅಂದರೆ ಅಕಾಡೆಮಿಕ್ ಇಯರ್ಗೆ ಟ್ರಾನ್ಸ್ಫರ್ ಇರೋಂಗಿಲ್ಲ. ಒಮ್ಮೆ ನಡ್ಕ ಆಯ್ತಂದ್ರೆ ಆಮೇಲೆ ಏನಿರ್ತೈತಿ ಅಲ್ಲೇ ಹೋಗಿ CBSE ಸ್ಕೂಲಿಗೆ ನಾವು ಹಚ್ಚಿದ್ವಿ ಅಂದರೆ ಅದು ಶಿಕ್ಷಣ ಅವ್ರಿಗೆ ಕಂಟಿನ್ಯೂ ಆಗುತ್ತೆ. ಆಮೇಲೆ ಏನಿರ್ತೈತಿ ಮುಂದೆ ನಾವು ದೊಡ್ಡ IIT ಮೇನ್ಸ್ JEE ಎಕ್ಸಾಮ್ ಬರೀಬೇಕಂದ್ರೆ ಹುಡುಗರಿಗೆ ಸ್ವಲ್ಪ ಸರಳ. CBSE ಕಲಿಸೋದೇ ಭಾಳ ಉತ್ತಮ. ನಮಗೆ CBSE ಹಾಕ್ಬೇಕನ್ನೋ ಭಾಳ ಆಸೆ ಇತ್ತು. ಬಟ್ ಸ್ಟೇಟ್ ಸಿಲೆಬಸ್ ಇರೋದ್ರಿಂದ CBSE ಭಾಳ ದೂರದ ಊರಿಗೆ ಹೋಗಿ ಶಾಲೆ ಕಲಿಸೋದು ಕಷ್ಟ ಅಂತಂದು ಅನಿವಾರ್ಯವಾಗಿ ನಾವು ಸ್ಟೇಟ್ ಸಿಲೆಬಸ್ಸಿಗೆ
ಹಾಕಿ CBSE ಮಾಡೋದ್ರಿಂದ ನನ್ನ ಮಕ್ಕಳಿಗೆಲ್ಲ ಎಲ್ಲ ಪೇರೆಂಟ್ಸ್ ಮಕ್ಕಳಿಗೂ ತುಂಬ ಹೆಲ್ಪ್ ಆಗುತ್ತೆ. ಅದೇ ರೀತಿ CBSE ಸ್ಟಾರ್ಟ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಮಕ್ಕಳ ಬುದ್ಧಿಮಟ್ಟ ಹೆಚ್ಚಿಸುತ್ತೆ. ನಾವು ಓದಲಿದ್ರೆ ನಮ್ಮ ಮಕ್ಕಳಾದ್ರೂ ಓದಿಸ್ಬೇಕಂತಂದು ನಮಗೆ ಆಸೆ ಆಗಿದೆ. ಎಲ್ಲ ಸಿದ್ದೇಶ್ವರ ಸ್ವಾಮಿದು ಅವ್ರದ್ದು ಮೋಟಬಸವೇಶ್ವರದ್ದು ಆಶೀರ್ವಾದದಿಂದ ಇನ್ನೂ ಚಲೋ ಆಗಲಿ. ಎಲ್ಲ ಟೀಚರ್ಸ್ ಅದೆಲ್ಲ ಇನ್ನೂ ಹೆಚ್ಚಿನ ರೀತಿ ಒಳಗೆ ಮಕ್ಕಳಿಗೆ ಬೋಧನೆ ಮಾಡಿ ಒಳ್ಳೆ ಚಲೋತ್ನಂಗೆ ವ್ಯವಸ್ಥೆ ಮಾಡಿ ನಮ್ಮ ಗ್ರಾಮೀಣ ಮಟ್ಟದೊಳಗೆ ಒಂದು ದೊಡ್ಡ ಮಟ್ಟಕ್ಕೆ ಬರಲಿ, ದೊಡ್ಡ ಹೆಸರಾಗಲಿ ಅಂತಂದು ನಾನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. RVS ಉತ್ಸವದ ಶುಭಾಶಯಗಳು. ಇಲ್ಲಿವರೆಗೂ ಎಲ್ಲ ಪಾಲಕರು ಅತ್ಯಂತ RVS ಶಾಲೆ ಮೇಲೆ ಭರವಸೆಯನ್ನು ಇಟ್ಟು ನೀವು ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಅನ್ನು ತಗೊಂಡು ನಿಮ್ಮ ಮಕ್ಕಳ ಒಂದು ಎಜುಕೇಶನ್ಗೆ ಉತ್ತಮವಾದಂತಹ ನಿರ್ಧಾರವನ್ನು ನೀವು ತಗೊಳ್ತಾ ಬಂದಿದ್ದೀರಿ. ಸ್ಟೇಟ್ ಅಲ್ಲಿ ಕಲ್ತಂತೆಯೇ ಮಕ್ಕಳು CBSE ಯಲ್ಲಿನೂ ಕಲಿತಾ ಹೋಗ್ತಾರೆ. ಆದರೆ ಇನ್ನೂ ಹೆಚ್ಚಿನ ಒಂದು ಜ್ಞಾನವನ್ನು ಕೌಶಲ್ಯದೊಂದಿಗೆ ಚಟುವಟಿಕೆಯೊಂದಿಗೆ ಈಗ ನಾವೇನು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಲ್ಲ, ಅಂದರೆ ಸರ್ವಾಂಗೀಣ ಅಭಿವೃದ್ಧಿಯನ್ನು ಈ ಒಂದು CBSE ಸಿಲೆಬಸ್ಸಲ್ಲಿ ಮಕ್ಕಳಾಗ್ತಾರೆ. ಈಗಿನ ಒಂದು ಕಾಂಪಿಟೇಷನ್ಗೆ ನಮ್ಮ ಮಕ್ಕಳನ್ನ ನಾವು ತಯಾರು ಮಾಡಬೇಕಂತಂದರೆ ನಾವು CBSE ಸಿಲೆಬಸ್ಸಿಗೆ ಹೋಗಲೇಬೇಕು. ಆ ನಿರ್ಧಾರದಿಂದ ನಾವೇನು ಮಾಡ್ಕೊಂಡಿದ್ದೀವಿ, CBSE ಹತ್ರ ನಮ್ಮ ಹೆಜ್ಜೆಯನ್ನು ನಾವು ಇಟ್ಕೊಂಡಿದ್ದೀವಿ. ಹಾಗೂ ಅವರು ಈಗಿನ ಒಂದು ಕಾಂಪಿಟೇಷನ್ನಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರು ಏನು ಮಾಡಬೇಕು ಅಂತಂದರೆ ಕಾಂಪಿಟೇಷನ್ನ ಮಾಡಬೇಕು. ಆ ಲೆವೆಲಿಗೆ ನಾವು ಮಕ್ಕಳನ್ನ ತಯಾರು ಮಾಡ್ತೀವಿ. ಸೊ ಆಲ್ರೆಡಿ RVS ಶಾಲೆಯಲ್ಲಿ ಅಡ್ಮಿಷನ್ ಓಪನ್ ಆಗಿದೆ. ಯಾವುದೇ ಭಯವನ್ನು ಇಟ್ಕೊಳ್ಳಾರ್ದೇ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಎಲ್ಲರೂ RVSನಲ್ಲಿ ಅಡ್ಮಿಷನನ್ನು ತಗೊಳ್ರಿ. ಸದಾಕಾಲ ಇಲ್ಲಿ ರೈತನ ಮಕ್ಕಳು, ಆಮೇಲೆಲ್ಲ ನೌಕರಿ ಜನರಿಗೆ, ಆಮೇಲೆ ಈ ಭಾಗದ ನಮಗೊಂದು ಒಳ್ಳೆಯ ಎಜುಕೇಷನ್ ಬೇಕಾಗಿತ್ತು. ಆ ಉದ್ದೇಶದಿಂದ ನಮ್ಮ ಒಂದು ನಿರ್ಧಾರ ತೊಗೊಂಡು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳಿಂದ 2018 ನಮ್ಮ RVS ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಡಿಗಲ್ಲು ಹಾಕೊಂಡ್ರಿಗೆ ಶುರು ಮಾಡಿದ್ವಿ. ಆ ಒಂದು 8 ವರ್ಷ ಸತತ ಪ್ರಯತ್ನದಿಂದ ಇವತ್ತು ನಾವು ಟೋಟಲ್ ನಮ್ಮ ನೋಲ್ಗುಂದ ತಾಲೂಕಿನೊಳಗನ ಈ ಗ್ರಾಮೀಣ ಮಟ್ಟಕ್ಕೆ ಒಂದು ಒಳ್ಳೆಯ ಎಜುಕೇಷನ್ ಕೊಡಬೇಕನ್ನೋ ಉದ್ದೇಶದಿಂದ ನಾವು ನಮ್ಮೆಲ್ಲ ಆಡಳಿತ ಮಂಡಳಿಯವರು ಒಂದು ನಿರ್ಧಾರ ತಗೊಂಡು ಇವತ್ತಿನೊಂದು ಸುತ್ತಲೂ ನಮ್ಮ ನೋಲ್ಗುಂದ ತಾಲೂಕಿನ 30 ಹಳ್ಳಿಗಳಿಗೆ ಎಲ್ಲ ಸೌಲಭ್ಯಗಳಂತ ಸುಸಜ್ಜಿತವಾದಂಥ ಸಂಸ್ಥಾನವನ್ನು ತಗೊಂಡಿವಿ. ನೆಕ್ಸ್ಟ್ ನಾವು ಈಗ CBSE ಅಂತೇಳಿ ಅನುಕೂಲ ಮಾಡ್ಕೊಂಡ್ವಿ. ಸ್ಟೇಟಿಂದ ನಾವು CBSEಗೆ ಹೋಗ್ತಾ ಇದ್ವಿ. ಅದಕ್ಕೆ ಇನ್ನೂ ನಮ್ಗೆ ಹೆಚ್ಚಿಂದ ಏನಾರ ನಮ್ಗೆ ಸಂಸ್ಥೆಯಿಂದ ನಮ್ಮ ಗ್ರಾಮೀಣ ಮಕ್ಕಳು ಕೊಡುವಂಥ ಉದ್ದೇಶದಿಂದ ಸದಾಕಾಲ ನಿಮ್ಮೊಂದಿಗೆ ಇರ್ತೀವಿ.